ನಾನು ಒಬ್ಬ ಗಂಡಸು ಮತ್ತೆ ನನಗೆ ಇವಾಗ 38 ವಯಸ್ಸು. ಇದು ಸುಮಾರು 20 ವರ್ಷದ ಹಿಂದಿನ ಘಟನೆ. ನಾನು ಆವಾಗ 10ನೇ ಕ್ಲಾಸ್ನಲ್ಲಿ ಇದ್ದೆ. ನಮ್ಮ ಮನೆಯ ಹತ್ತಿರ ಇನ್ನೊಂದು ಮನೆ ಇತ್ತು. ಅಲ್ಲಿ ಒಬ್ಬ ಆಂಟಿ ಮತ್ತು ಅವರ ಮಗಳು ಗಂಡ ಎಲ್ಲ ಇದ್ರು. ಆಂಟಿಯ ಗಂಡ ಸ್ವಲ್ಪ ಸಣಕಲು ವ್ಯಕ್ತಿ. ಆಂಟಿ ತುಂಬಾ ಮಲ್ಲು ನೋಡಿದ್ರೇನೆ ತುಣೆ ಗಟ್ಟಿ ಆಗ್ತಾ ಇತ್ತು. ನಮ್ಮ ಭಾಷೆಲಿ ತುಣ್ಣೆನ ಒಮ್ಮು ಅಂತ ಕರೀತಾರೆ. ಅದನ್ನ ಮುಟ್ಟಿ ಸ್ವಲ್ಪ ಅಲ್ಲಾಡಿಸಿ ವೀರ್ಯ ಬಿಟ್ಟು ಸುಖ ಪಡುವುದು ನನಗೆ ತಿಳಿದಿತ್ತು. ಇದನ್ನ ನಾನು ಸುಮಾರು 12 ವಯಸ್ಸಿನಲ್ಲೇ ಶುರು ಮಾಡಿದ್ದೆ. ಮತ್ತೆ ಯಾವುದಾದ್ರೂ ಪೇಪರ್ನಲ್ಲಿ ಬರುವ ಜಾಹೀರಾತನ್ನು ನೋಡಿ ತುಣ್ಣೆ ಬೆಳೆಸುವ ಮದ್ದನ್ನ ತೆಗೆದುಕೊಂಡಿದ್ದೆ. ಅದ್ರಿಂದಾಗಿ ನನ್ನ ಒಮ್ಮು ಸುಮಾರು 8 ಇಂಚು ಉದ್ದ ಮತ್ತೆ 6 ಇಂಚು ಸುತ್ತಳತೆಯಿಂದ ಕೂಡಿತ್ತು. ಇದು ಸ್ವಲ್ಪ ದರು ಸೈಡ್ ಹಿಡಿದಿತ್ತು ಮತ್ತೆ ಚಡ್ಡಿಯಿಂದ ದಪ್ಪನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಮನೇಲಿ ಇರುವಾಗ ನಾನು ಕಾಚ ಹಾಕದೆ ಬರೀ ಚಡ್ಡಿ ಹಾಕುತ್ತಿದ್ದೆ. ಹೀಗಿರುವಾಗ ಒಮ್ಮೆ ನನಗೆ ಮಲ್ಲು ಆಂಟಿಯ ಮನೆಗೆ ಗ್ಯಾಸ್ ಫಿಟ್ ಮಾಡಲು ಹೋಗಬೇಕಾಯಿತು. ದೊಡ್ಡ ಗ್ಯಾಸ್ ಸಿಲಿಂಡರ್ ಅನ್ನು ನಾನು ಸುಲಭವಾಗಿ ಎತ್ತಿ ಫಿಟ್ ಮಾಡಿ ಇನ್ನೋದನ್ನು ಅಂದ್ರೆ ಹಳೆ ಖಾಲಿ ಸಿಲಿಂಡರ್ ಅನ್ನ ಬಿಚ್ಚಿದೆ. ಅದನ್ನ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಆಂಟಿ ಸ್ಟೋರ್ ರೂಮ್ ನಲ್ಲಿ ಇಡುವಂದರು. ನಾನು ಖಾಲಿ ಸಿಲಿಂಡರ್ ನ ತೆಗೆದು ಹೋಗುವಾಗ ಅವರು ನನ್ನ ಬೆನ್ನ ಹಿಂದೆನೆ ಬಂದರು. ಮತ್ತೆ ಅವರ ಮೃದು ಮೊಲೆ ನನ್ನ ಬೆನ್ನಿಗೆ ಮುಟ್ಟುತ್ತಾಯಿತು. ಇದರಿಂದ ನನ್ನ ಮೈ ಬಿಸಿ ಆಯ್ತು. ಸಿಲಿಂಡರ್ ಇಡುವಾಗ ರಾಕ್ ಮೇಲೆ ನೋಡುತ್ತೇನೆ. ರತಿ ವಿಜ್ಞಾನ ಪುಸ್ತಕಗಳ ಸಂಗ್ರಹ ಇತ್ತು. ನಾನು ಕಣ್ಣರಳಿಸಿ ನೋಡುವಾಗ ಅವರು ಸ್ವಲ್ಪ ಪುಸ್ತಕಗಳನ್ನ ತೆಗೆದುಕೊಟ್ಟು ನೀನು ನೋಡ್ತಾ ಇರು, ಕಾಫಿ ಮಾಡಿ ತರ್ತೇನೆ ಅಂದ್ರು. ನಂಗೆ ಕುತೂಹಲ ತುಂಬಾ ಇತ್ತಲ್ಲ, ಹೆದರ್ದೆ 4 ಬುಕ್ಸ್ ತೆಗೊಂಡು ಹೊರಗೆ ಬಂದೆ. ಮತ್ತೆ ಕಿಚನ್ ನಲ್ಲಿ ಆಂಟಿ ಇರಬೇಕಾದ್ರೆ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಬುಕ್ ಓಪನ್ ಮಾಡ್ತೇನೆ. ಮೊದಲನೇ ಪುಟದಲ್ಲೇ ಗಂಡು ಹೆಣ್ಣುಗಳು ಒಮ್ಮುನು ಸೇರಿಸಿ ಕೆಯುವ ಚಿತ್ರ ಆಯ್ತು. ನನಗೆ ತಡಿಲಿಕ್ಕೆ ಆಗ್ಲಿಲ್ಲ. ನನ್ನ ಒಮ್ಮು ಪೂರ್ಣ ಆನೆ 8 ಇಂಚು ಉದ್ದದ ರಾಡ್ ತರ ಆಯ್ತು. ಮತ್ತೆ ಅದನ್ನ ಅಡಗಿಸಲಿಕ್ಕೆ ಅಂತ ತುಣ್ಣೆ ಮೇಲೆ ಬುಕ್ ಪುಟ ತಿರುಗುತ್ತಾ ಇದ್ದೆ. ಪ್ರತಿ ಪುಟದಲ್ಲೂ ಒಂದೊಂದು ತರದ ಸಂಭೋಗ ಚಿತ್ರಗಳು ಮತ್ತೆ ಬಾಯಿಲಿ ತುಣ್ಣೆ ಚೀಪುವ ಚಿತ್ರ, ತುಳ್ಳು ನೆಕ್ಕುವುದು ಇತ್ಯಾದಿ ಇತ್ತು. ನಾನು ಇನ್ನೂ ತುಳ್ನೋಡದ ಹುಡುಗ. ನಂಗೆ ಉದ್ರೇಕ ತಡಿಲಿಕ್ಕೆ ಆಗದೆ ಕೈಯಲ್ಲಿ ಉಮ್ಮುನ ಒತ್ತಿಕೊಳ್ಳುತ್ತಾ ಇದ್ದೆ. ಅದೇ ಸಮಯಕ್ಕೆ ಆಂಟಿ ಕಾಫಿ ತಗೊಂಡು ಬಂದರು. ನನ್ನ ಸ್ಥಿತಿ ನೋಡಿ ಅವರಿಗೆ ನಗು ಬಂತು. ಮತ್ತೆ ಕಾಫಿ ಕುಡಿ ಅಂತ ಕೊಟ್ಟರು. ಮತ್ತೆ ಪಕ್ಕದಲ್ಲೇ ಕುಳಿತರು. ಅವರ ಬೆಚ್ಚನೆ ಮೈ ನಂಗೆ ಒತ್ತಿಕೊಂಡಿತ್ತು. ನಾನು ಸ್ವಲ್ಪ ಕಾಫಿ ಕುಡಿದ ಮೇಲೆ ನನ್ನ ಕಪ್ ತಗೊಂಡು ಅವರ ಕಪ್ ಕೊಟ್ಟರು. ಮತ್ತೆ ನಾನು ಓದುತ್ತಾ ಇದ್ದ ಪುಸ್ತಕದ ಚಿತ್ರಗಳನ್ನ ತೋರಿಸುತ್ತಾ ನಾವು ಹೀಗೆ ಮಾಡೋಣವ ಅಂದ್ರು. ನನಗೆ ಸ್ವಲ್ಪ ಹೆದರಿಕೆ ಆದ್ರೂ ತೋರಿಸಿಕೊಳ್ಳದೆ ಆಯ್ತು ಅಂದೆ. ಮತ್ತೆ ಇಬ್ಬರು ಬೆಡ್ರೂಮ್ಗೆ ಹೋದೆವು. ಆಂಟಿ ಬೆತ್ತಲಾದ್ರು. ಅವರ ತುಳ್ಳು ಮೃದು ಆಗಿ ಬಂತರ ಇತ್ತು. ತಗೆ ಮುಟ್ಟಿದೆ. ಗ್ಯಾಸ್ ತರಾನೇ ಇದಕ್ಕೂ ಫಿಟ್ ಮಾಡು, ನೀನು ಸಲೀಸಾಗಿ ಮಾಡ್ತೀಯಾ ಏನು, ಹೆದರಬೇಡ ಅನ್ನುತ್ತಾ ಕಾಲಗಳಿಸಿ ಮಲಗಿದ್ರು. ಅವ್ರ ಮೊಲೆ ಸಖತ್ತಾಗಿತ್ತು. ನಾನು ಸೆಕ್ಸ್ ಬುಕ್ ಓದ್ತಾ ಇದ್ದೇನಲ್ಲ, ಹಾಗಾಗಿ ನನಗೆ ಮೊಲೆನ ಹಿಟ್ಟಿನ ತರ ಒತ್ತಿ ಅಮುಕಿ ನೆಕ್ಕಿ ಮಾಡಿದ್ರೆ ಹೆಂಗಸರಿಗೆ ಖುಷಿ ಆಗುತ್ತೆ ಅಂತ ಗೊತ್ತಿತ್ತು. ನಾನು ಬಟ್ಟೆ ತೆಗೆಯದೆ ಅವ್ರ ಮೊಲೆ ನೆಕ್ಕಲಿಕ್ಕೆ ಶುರು ಮಾಡಿದೆ. ಅವ್ರು ಕಳ್ಳ ಬಟ್ಟೆ ತೆಗೆಯೋ, ನಾನು ಬೆತ್ತಲಾಗಿರುವಾಗ ನೀನು ಎಲ್ಲ ಅಡಗಿಸಿ ಇಡಬೇಕಾ ಅನ್ನುತ್ತಾ ಮೆತ್ತಗೆ ಅಂಡಿನ ಮೇಲೆ ಹೊಡೆದರು. ನನಗೆ ಮಜಾ ಬಂತು. ನಾನು ನಾಚಿಕೆ ಆಗುತ್ತಿ ಕಣೆ ಅಂದೆ. ಅವರು ಒಮ್ಮೆ ಮಾಡಿಬಿಟ್ಟರೆ ನಾಚಿಕೆ ಗೀಚಿಕೆ ಲಾ ಹೋಗುತ್ತೆ ಅನ್ನುತ್ತಾ ನನ್ನ ಚಡ್ಡಿ ಎಳೆದ್ರು. ಅದರಲ್ಲಿ ಕಾಚ ಇಲ್ಲ. ನನ್ನ 8 ಇಂಚಿನ ರಾಡ್ ಅವರ ಕೈಗೆ ಸಿಕ್ಕಿತು. ಅದನ್ನ ಹಾಗೆ ಸವರುತ್ತಾ ಏನೋ ಇದು ದೊಡ್ಡ ಗಂಡಸರಿಗಿಂತ ದೊಡ್ಡದಿದೆ ಅನ್ನುತ್ತಾ ಒತ್ತಿದರು. ಮತ್ತೆ ನಂಗೆ ಅವರ ಮೆತ್ತನೆ ತುಲ್ ಮುಟ್ಟಬೇಕು ಅನಿಸಿತು. ಒಂದು ಬೆರಳನ್ನ ತುಲ್ಲಿನ ಒಳಗೆ ಹಾಕಿದ್ರೆ ಅದು ಜಾರುತ್ತಾ ಆಳಕ್ಕೆ ಹೋಯ್ತು. ಜಾರುವ ತುಲ್ಲು ಬೆಚ್ಚಗಾಗಿ ಬೊಂಬಾಟ್ ಇತ್ತು. ಮತ್ತೆ ಆಂಟಿ ಮೇಲೆ ಬಾ ಅದನ್ನ ಕೇದು ಬಿಡು ಅನ್ನುತ್ತಾ ನನ್ನ ತಮ್ಮ ದೇಹದ ಮೇಲಕ್ಕೆ ಎಳೆದುಕೊಂಡರು. ನಾನು ಸ್ವರ್ಗದಲ್ಲೇ ಇದ್ದೆ. ಮತ್ತೆ ತುಲ್ಲಿಗೆ ಹೇಗೆ ತುಣ್ಣೆ ನುಗ್ಗಿಸುವುದು ಅಂತ ಯೋಚಿಸುತ್ತಾ ಇರುವಾಗ ಅವರು ನನ್ನ ನೆನ ಹಿಡಿದು ತುಲ್ ಬಾಯಲ್ಲಿ ಇಟ್ಟುಕೊಂಡು ಒತ್ತು ಅಂತ ಕುಂದಿಯ ಮೇಲೆ ಕೈ ಹಾಕಿದ್ರು. ನಾನು ಜೋರಾಗಿ ಒತ್ತಿದೆ. ಸುಮಾರು ಅರ್ಧ ಭಾಗ ಒಳಗೆ ಹೋಗಿರಬಹುದು. ಬಹಳ ಬಿಸಿ, ಜಾರಿಕೆ, ಮೃದು ವಸ್ತು ಹಿಡಿದ ತರ ಆಗಿತ್ತು. ಮತ್ತೆ ಅವರ ಕೆನ್ನೆ ಕಿವಿ ಎಲ್ಲಾ ನೆಕ್ಕುವ ಮನಸ್ಸಾಯ್ತು. ಇನ್ನು ಒಳಗೆ ಹಾಕೋ, ಪೂರಾ ಹಾಕೋ ಅಂತ ಅವ್ರು ಮತ್ತೆ ಹೇಳಿದಾಗ ಇನ್ನು ಬಲವಾಗಿ ಒತ್ತಿದೆ. ನನ್ನ ಒಮ್ಮು ಬೀಜದವರೆಗೂ ಆಂಟಿಯ ತುಳ್ಳಿನಲ್ಲಿ ಇತ್ತು. ನನಗೆ ಹೇಗ್ ಹಾಯ್ನಿಸ್ತಾ ಇತ್ತು. ಅವರಿಗೂ ಅನ್ನುವ ತರ ಆಗಿತ್ತು. ಮತ್ತೆ ಅವರು ಸ್ವಲ್ಪ ಹೊರಗೆ ತೆಗೆದು ಒಳಗೆ ಹಾಕು ಅಂದರು. ಮತ್ತೆ ನಾನು ತೆಗೆಯುವಾಗ ಸ್ವಲ್ಪ ಮಾತ್ರ, ಪೂರಾ ಹೊರಗೆ ತೆಗೆಯಬೇಕಂದ್ರು. ನಾನು ಸ್ವಲ್ಪ ಹೊರಗೆ ತೆಗೆಯುವುದು, ಒಳಗೆ ಒತ್ತುವುದು ಮಾಡ್ತಾ ಇದ್ದೆ. ನನ್ನ ಒಮ್ಮು ಬಿಸಿ ಪೈಪ್ ನಲ್ಲಿ ಹಾಕಿದ ತರ ಸಲೀಸಾಗಿ ಆಡತೊಡಗಿತ್ತು. ಮತ್ತೆ ಇವಾಗ ಇನ್ನು ಸ್ವಲ್ಪ ಹೊರಗೆ ತೆಗೆದು ಮತ್ತೆ ಒತ್ತು ಅಂದ್ರು. ನಾನು ಸುಮಾರು 1-2 ಇಂಚು ಹೊರಗೆ ತೆಗೆಯುವುದು ಮತ್ತೆ ತುಳ್ಳೊಳಗೆ ನುಗ್ಗಿಸುವುದು ಮಾಡ್ತಾ ಇದ್ದೆ. ಇಬ್ಬರು ಬೆವರುತ್ತಾ ಅಫ್ ಅಫ್ ಅನ್ನುತ್ತಾ ಇದ್ದೆವು. ಆದ್ರೆ ನಿಲ್ಲಿಸುವ ಮನ್ಸಿಲ್ಲ. ಬಹಳ ಸುಖ ಅನಿಸ್ತಾ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಮಾಡುವಾಗ ಇದನ್ನೇ ಕಣೋ ಕೆಯ್ಯೋದು ಅನ್ನುವುದು ಮಜಾ ಇದೆ ತಾನೇ ಅಂದ್ರು. ಇದೆ ಅನ್ನುತ್ತಾ ಮುಂದುವರೆಸಿದೆ. ಸುಮಾರು ಹೊತ್ತಾಗುವಾಗ ನನ್ನ ಒಮ್ಮುವಿನಿಂದ ವೀರ್ಯ ಬಂತು. ಅದು ಆಂಟಿಯ ತುಳ್ ತುಂಬಿಸ್ತು. ಮತ್ತೆ ಅವರು ನನ್ನ ಆ ಅನ್ನುತ್ತಾ ಬಲವಾಗಿ ತಬ್ಬಿದ್ರು. ಅವರಿಗೂ ಸೋರಿತು. ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದು ಸುಧಾರಿಸಿಕೊಂಡೆವು. ಮತ್ತೆ ತುಣ್ಣೆ ತುಳ್ಳುಗಳನ್ನ ಬಿಡಿಸಿಕೊಂಡೆವು. ಆಂಟಿ, ಈ ತರ ಸುಖ ಸಿಗದೆ ಬಹಳ ದಿನ ಆಗಿತ್ತು ಅಂದ್ರು. ಮತ್ತೆ ನಿಮ್ಮ ಗಂಡ ಕೆಯ್ಯುವುದಿಲ್ವಾ ಅಂತ ಕೇಳಿದ್ದಕ್ಕೆ ದಿನ ಕೇಳ್ತಾರೆ, ಆದ್ರೆ ಒಮ್ಮು ನಿನ್ನ ಒಮ್ಮಿನ ತರ ದಪ್ಪ ಉದ್ದ ಇಲ್ಲ, ಹಾಗಾಗಿ ಇಷ್ಟು ಮಜಾ ಬರಲ್ಲ ಅಂದ್ರು. ಮತ್ತೆ ಆಂಟಿ ನಂಗೆ ತುಂಬಾ ಕಿಸ್ ಮಾಡಿ ನಾಳೆನೂ ಬಾ ಅಂತ ಹೇಳಿದ್ರು. ನಾನು ಖುಷಿಯಾಗಿ ಒಪ್ಪಿದ್ದೆ.